ನಿಮಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಈ ತಿಂಗಳ ಹಣ ಬಂದಿಲ್ಲ ಅಂತ ಅಂದರೆ ನೀವು ಈ ಕೆಲಸಗಳನ್ನು ಮಾಡಲೇಬೇಕು. ಆ ಕೆಲಸಗಳು ಯಾವುದು? ಆ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಹಣ ಪ್ರತಿ ತಿಂಗಳು ಬರಬೇಕು ಅಂತಂದರೆ ಏನೇನನ್ನು ಮಾಡಬೇಕಾಗತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ನೀವು ಮೆಸೇಜ್ ಏನಾದರೂ ಬಂದಿದೆಯಾ ಅಂತ ಮೊದಲು ಚೆಕ್ ಮಾಡಬೇಕಾಗತ್ತೆ. ಒಂದು ವೇಳೆ ಬ್ಯಾಂಕ್ನ ಸರ್ವರ್ನ ಸಮಸ್ಯೆ ಇತ್ತು ಅಂತ ಅಂದರೆ ನಿಮ್ಮ ಬ್ಯಾಂಕ್ಗೆ ದುಡ್ಡು ಬಂದಿದ್ದರೂ ಸಹ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕ್ಗೆ ವಿಸಿಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ನಿಮಗೇನಾದರೂ ಬ್ಯಾಂಕ್ಗೆ ಹೋಗೋಕ್ಕೆ ಕಷ್ಟ ಆದರೆ ನೀವು ನಿಮ್ಮ ಮೊಬೈಲ್ ಮೂಲಕ ಹೇಗೆ ಬ್ಯಾಂಕ್ಗೆ ಹಣ ಬಂದಿದೆ ಅಂತ ಚೆಕ್ ಮಾಡೋದು ಅಂದರೆ ನಿಮ್ಮ ಬ್ಯಾಂಕ್ಗೆ ಸಂಬಂಧಿಸಿದ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಗೂಗಲ್ ಪ್ಲೇಸ್ಟೋರಲ್ಲಿ ನಿಮ್ಮ ಬ್ಯಾಂಕ್ ನೇಮನ್ನು ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಪಾಸ್ಬುಕ್ನ ಆ್ಯಪನ್ನು ಬಿಡುಗಡೆ ಮಾಡಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿರ್ತಕ್ಕಂಥ ಕಸ್ಟಮರ್ ಐ ಡಿಯನ್ನು ಹಾಕಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಹಾಕಿ ಲಾಗಿನನ್ನು ಮಾಡಿ ಮತ್ತು ಅಲ್ಲಿ ಪಾಸ್ಬುಕ್ಕಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ನಡೆದಿದೆ, ಡೆಬಿಟ್ ಎಷ್ಟಾಗಿದೆ, ಕ್ರೆಡಿಟ್ ಎಷ್ಟಾಗಿದೆ ಅನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ನೋಡ್ಬೋದು. ಹಾಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಅನ್ನೋದನ್ನು ಸಹ ನೀವು ಅಲ್ಲಿ ನೋಡಬೇಕಾಗುತ್ತೆ. ಹಾಗೂ ಸಹ ನೋಡಿದ್ರಿ, ಒಂದು ವೇಳೆ ಹಣ ಬಂದಿದ್ದರೆ ಓಕೆ. ಅಕಸ್ಮಾತ್ ಯಾವುದಾದ್ರೂ ತಿಂಗಳಲ್ಲಿ ಹಣ ಬಂದಿಲ್ಲ ಅಥವಾ ಆ ಹಣ ನೀವು ಯಾವುದೇ ಕಂತು ನೀವು ರಿಸೀವ್ ಮಾಡಿಕೊಂಡಿಲ್ಲ, ಪಡಿತರ ಚೀಟಿಯ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಅಂದರೆ ನೀವು ಮೊದಲು KYCಯನ್ನು ಮಾಡಿಸ್ಬೇಕಾಗತ್ತೆ. KYC ಅಂತ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದಿಲ್ಲ, ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದಿಲ್ಲ, ಅಥವಾ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಹೆಸರು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಹೆಸರು ಮೊದಲು ಇರೋದಿಲ್ಲ. ಈ ರೀತಿಯ ಯಾವುದಾದ್ರೂ ಒಂದು ಸಮಸ್ಯೆ ಇತ್ತು ಅಂತಂದರೆ ನಿಮಗೆ ಹಣ ಬರೋದಿಲ್ಲ. ಅದನ್ನು ಚೆಕ್ ಮಾಡಿ ಆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೀವು ಬೆಂಗಳೂರವರಾಗಿದ್ದರೆ ಬೆಂಗಳೂರು 1 ಮತ್ತು ಗ್ರಾಮ 1, ಕರ್ನಾಟಕ 1 ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು. ನೀವು ಮೊಬೈಲ್ನಲ್ಲಿ ಅಥವಾ ಆನ್ಲೈನ್ನಲ್ಲಿ ಸೇವಾ ಸಿಂಧು ಅಧಿಕೃತ ಪೋರ್ಟಲ್ಗೆ ವಿಸಿಟ್ ಮಾಡಿ ಎಲ್ಲ ಕರೆಕ್ಟ್ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಯೋಜನೆ ಗೌರ್ಮೆಂಟಿಂದ ಫ್ರೀ ಆಗಿದ್ದು ಇಂದಿನಿಂದಲೂ ಸಹ ಯಾವುದೇ ರೀತಿಯ ಹಣನ ತಗೊಂಡಿಲ್ಲ. ಹಾಗೆ ಈ ಯೋಜನೆಗೆ ನಿಮಗೆ ಹಣ ಬರಂಗೆ ಮಾಡ್ತೀನಿ ಅಂತ ಯಾರಾದರೂ ಹಣ ಕೇಳಿದ್ರೆ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ. ಇದು ಫ್ರೀಯಾಗಿ ನಿಮಗೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಹೆಚ್ಚಿನ ಅಪ್ಡೇಟ್ಗಳು ಪ್ರತಿ ತಿಂಗಳು ನಿಮಗೆ ಬೇಕು ಅಂತ ಅಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಬೆಲ್ ಬಟನ್ನ ಎನೇಬಲ್ ಮಾಡಿ.